2,000 ರೂಪಾಯಿ ಬೇಡ, ಮುಖ್ಯಮಂತ್ರಿ ಬರಲಿ, ಒಬ್ಬ ಸಾಮಾನ್ಯ ಗಾರೆ ಕೆಲಸ ಮಾಡೋ ಅಂತ ನನ್ನಂತ ಕಾರ್ಮಿಕ ಬರಲಿ, ನೇರವಾಗಿ ತಾಯಿ ಧರ್ಮ ದರ್ಶನದಲ್ಲೇ ಹೋಗ್ಬೇಕು. ನೀವು ನಿಜವಾಗ್ಲೂ ಪ್ರಾಮಾಣಿಕ ಆಡಳಿತ ಮಾಡದೇ ಆದರೆ, ಸಂವಿಧಾನಬದ್ಧವಾಗಿ ನೀವು ಆಡಳಿತ ಮಾಡದೇ ಆದರೆ, ಅಂಬೇಡ್ಕರ್ ಅವ್ರ ಹೆಸರು ಹೇಳದೇ ಆದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರು ಹೇಳದೇ ಆದರೆ, ಕೆಂಪೇಗೌಡರ ಹೆಸರು ಹೇಳದೇ ಆದರೆ, ನೀವು ಪ್ರಾಮಾಣಿಕವಾಗಿ ಅಧಿಕಾರದಲ್ಲಿ ಇರೋದೇ ಆದರೆ, ಪ್ರತಿಯೊಬ್ಬರಿಗೆ ಸಾಮಾನ್ಯ ಪ್ರಜೆಗೆ ಏನಿದೆ ಧರ್ಮ ದರ್ಶನ ಅದೇ ರೀತಿ ಮುಖ್ಯಮಂತ್ರಿಗಳಿಗಿರಬೇಕು, ನಾಳೆ ಪ್ರಧಾನಮಂತ್ರಿಗಳು ಬಂದರೂ ಅದೇ ರೀತಿ ಇರಬೇಕು ಅಂತ ನಾವು ನೇರವಾಗಿ ಮೈಸೂರು ಪ್ರಾಧಿಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ದೇವಸ್ಥಾನಗಳಲ್ಲಿ ಯಾಕೆ ನೀವು ಹಣ ಲೂಟಿ ಮಾಡ್ತಾ ಇದ್ರಿ? ಜನಗಳಿಂದ ಇಷ್ಟೊಂದು ಹಣ ಲೂಟಿ ಮಾಡಿ ಜನಗಳಿಗೆ ಅದು ಸವಲತ್ತು ಲಭಿಸ್ತಿದ ಮೇಲೆ ನೀವು ಹಣ ಮಾಡೋಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? ಈಗ 2 ವರ್ಷನ 3 ವರ್ಷ ಆಯಿತು ಪ್ರಾಧಿಕಾರ ಶುರುವಾಗಿ. ಪ್ರಾಧಿಕಾರದಿಂದ ಯಾವ ಭಕ್ತರಿಗೆ ಅನುಕೂಲ ಆಗಿದೆ? ಸ್ಥಳೀಯ ನಿವಾಸಿಗಳಿಗೆ ಅನುಕೂಲ ಆಗಿದೆಯಾ? ಯಾರಿಗೆ ಅನುಕೂಲ ಆಗಿದೆ? ಅನಾನುಕೂಲಗಳು ಹೆಚ್ಚಾಗ್ತಾ ಇದೆ. ಆಮೇಲೆ ಮೊನ್ನೆ ನಾವು ಬಂದು ಒಂದು ಸುದ್ದಿ ಮಾಡಿದ್ವಿ. ಏನು 50 ರೂಪಾಯಿ ಟಿಕೆಟು, 50 ರೂಪಾಯಿ ಟಿಕೆಟು, 100 ರೂಪಾಯಿ ಟಿಕೆಟು, 20 ರೂಪಾಯಿ ಟಿಕೆಟ್ಗಳು ಏನಿತ್ತು ಅದ್ರ ಮೇಲೆ ಸ್ಟಿಕ್ಕರ್ಗಳು ಅಂಟಿಸಿ 200 ರೂಪಾಯಿ 1000 ರೂಪಾಯಿ ಮಾಡಿದ್ರಲ್ಲ. ಹೊರಗಡೆಯಿಂದ ಬಂದಂಥ ಭಕ್ತರು 1000 ರೂಪಾಯಿ ಒಬ್ಬರಿಗೆ ಮಾಡಿದ್ರೆ 10 ಜನ ಬಂದರೆ 10,000 ಎಲ್ಲಿಂದ ತರ್ತಾರೆ ಅವರು? ಆಮೇಲೆ ಆನ್ಲೈನ್ ಇಲ್ಲ, ಫುಲ್ ಕ್ಯಾಶೇ ಕೊಡಬೇಕು ಅಂತ ನೀವು ಈ ರೀತಿ ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದ್ರಲ್ಲ, ಇದು ಸರಿನಾ? 50 ರೂಪಾಯಿ ಟಿಕೆಟು ಕ್ಯಾನ್ಸಲ್ ಮಾಡಿ ಅದ್ರ ಮೇಲೆ ಸ್ಟಿಕ್ಕರ್ ಅಂಟಿಸಿ 200 ರೂಪಾಯಿ ಟಿಕೆಟು ಮತ್ತು 1000 ರೂಪಾಯಿ ಟಿಕೆಟ್ ಮಾಡಿದರು. ಆಮೇಲೆ ಆನ್ಲೈನ್ ಇಲ್ಲ, ಕ್ಯಾಶೇ ಕೊಡಬೇಕು ಅಂತ ನಾವು ಬಂದು ನಮ್ಮ ಆಕ್ರೋಶಕ್ಕೆ ತುತ್ತಾಗಿ ಭಕ್ತಗಳು ಏನು ಕರೆ ಮಾಡ್ತಾಯಿದ್ರು, ಕರೆಗೆ ನಾವು ಹೂಗೊಟ್ಟು ಬಂದು ನೋಡಿದ್ರೆ 50 ರೂಪಾಯಿ ಒಂದು ಟಿಕೆಟ್ ಮೇಲೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿದ್ರು. ತಪ್ಪು ಸ್ಟಿಕ್ಕರ್ ಅಂಟಿಸಿ 200 ರೂಪಾಯಿ 500 ರೂಪಾಯಿ, ಅದು ಆನ್ಲೈನ್ ಪೇಮೆಂಟ್ ಇಲ್ಲ, ಕ್ಯಾಶ್ ಕೊಡಬೇಕು ಅಂತ ಇದ್ದರು. ನಾವು ಬಂದು ಅದು 50 ರೂಪಾಯಿ ಸ್ಟಿಕ್ಕರ್ ಅರಿಸಿ ನಾವು 50 ರೂಪಾಯಿ ಟಿಕೆಟ್ ಯಾರಿದ್ರಿ ಬಡವರು ಬಗ್ಗರು 50 ರೂಪಾಯಿ ಟಿಕೆಟ್ ಹೋಗಿ ಅಂತ ನಾವು ಅನುವು ಮಾಡಿಕೊಟ್ಟು ಈ ರೀತಿ ಸರ್ವಾಧಿಕಾರಿ ಧೋರಣೆ ಮಾಡೋದು ಚಾಮುಂಡಿ ಬೆಟ್ಟದಲ್ಲಿ ಎಷ್ಟು ಸರಿ? 100ಕ್ಕೆ 1000 ಪಟ್ಟು ಏನು ಚಾಮುಂಡಿ ಬೆಟ್ಟದ ಹೆಸರಲ್ಲಿ ಗೋಲ್ಕ ದುಡ್ಡು ಏನೇನು ಸವಲತ್ತುಗಳು ದಾನದ ರೂಪಲ್ಲಿ ಅರಕೆ ರೂಪಲ್ಲಿ ಬರ್ತದೆ. ಇದು 75 ಭಾಗ ರಾಜಕಾರಣಿಗಳ ದರಿದ್ರ ಜೋಳಿಗೆ ತುಂಬಿಸ್ಕೊತಾ ಇದ್ದಾರೆ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಖಂಡಿತವಾಗಿ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಆಕ್ರೋಶವನ್ನು ಹೊರ ಹಾಕ್ತೀವಿ. ಅದು ಆಗ್ತಿರೋದು ನಿಜ, ಲೆಕ್ಕ ಕೊಡ್ತಾ ಇಲ್ಲ. ಕಳೆದ ವರ್ಷ 5 ಶುಕ್ರವಾರದಲ್ಲಿ ಐತಲ್ಲಪ್ಪ, ಇವರು 2,2 ಸಾವಿರ ಮಾಡಿದ್ರಲ್ಲ, 500 300 ಏನೇನೋ ಮಾಡಿದ್ರಲ್ಲ, ಯಾರಿಗೆ ಲೆಕ್ಕ ಕೊಟ್ಟರು? ಎಷ್ಟು ತಿಂಗಳ ಮೇಲೆ ಲೆಕ್ಕ ಕೊಟ್ಟರು? ಯಾಕೆ ಇವರು ಈ ರೀತಿ ಧರ್ಮಾಧಿಕಾರಿ ಧೋರಣೆ ಮಾಡ್ತಾ ಇದ್ರಿ? ಯಾಕೆ ಆಗಲೂ ಧರೋಣೆ ಮಾಡ್ತಾ ಇದ್ರಿ ಭಕ್ತರಿಗೆ? ಬೇಡ, ನಿಜವಾಗ್ಲೂ ಇವೆಲ್ಲ ಮಾಡಕ್ಕೆ ಹೋಗಬೇಡಿ. ಕುಡಿಯೋಕ್ಕೆ ನೀರಿದೆ, ಬನ್ನಿ ಕುಡಿಯೋಕ್ಕೆ ನೀರಿದೆ. ಎಷ್ಟು ಕಡೆ ಮಡಗಿದ್ದಾರೆ ಕುಡಿಯೋಕ್ಕೆ ನೀರು ಎಷ್ಟು ಕಡೆ ಮಡಗಿದ್ದಾರೆ? ಶೌಚಾಲಯ ಸ್ವಚ್ಛವಾಗಿದೆಯಾ? ಆ ಮಹಿಳೆಯರ ಹತ್ರ 5-5 ರೂಪಾಯಿ ಇಸ್ಕೊತಾರಲ್ಲ, ಭಕ್ತರ ದುಡ್ಡಲ್ಲಿ ಭಕ್ತರಿಗೆ ಈ ರೀತಿ ಉಂಡನಾಮ ಆಗ್ತಾ ಇದ್ದಾರಲ್ಲ, ಇದು ಅಕ್ಷಮ್ಯ ಅಪರಾಧ. ಇದು ನಾಡ ದೇವತೆಗೆ ಮಾಡುವಂಥ ದ್ರೋಹ, ಈ ನಾಡಿನ ಮತದಾರ ಬಂಧುಗಳಿಗೆ ಮಾಡುವಂಥ ದ್ರೋಹ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡ ಬಳಗದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಈ 2 ರೂಪಾಯಿನ ಕ್ಯಾನ್ಸಲ್ ಮಾಡಿ ಪ್ರತಿಯೊಬ್ಬರು ತಾಯಿ ದರ್ಶನಕ್ಕೆ ಉಚಿತವಾಗಿ ಅಂತ ಹೋಗ್ಬೇಕು. ಅದು ಯಾರೇ ಆಗಲಿ, ಮುಖ್ಯಮಂತ್ರಿಗಳು ಯಾರು ಸೇವೆ ಮಾಡಕ್ಕೆ ಬಂದಿರೋದು?